ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನೇ ನಿಮ್ಮ ರಮಣಿಪ್ರಿಯ. ವೆಲ್ಕಮ್ ಟು ಸಾಯಿ ಸ್ಟಾರ್ ರಮಣಿಪ್ರಿಯ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಏರಿಯಲ್ಲಿ ಏನಂದರೆ ಶ್ರೀ ಅನ್ನಮ್ಮ ದೇವಿ ಗೆಳೆಯರ ಸಂಘದಿಂದ ಅನ್ನಮ್ಮ ಕೂರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. 6 ಕ್ರಾಸರಿ ಶ್ರೀ ಅನ್ನಮ್ಮ ದೇವಿ ಗೆಳೆಯರ ಸಂಘದಿಂದ ಫಸ್ಟ್ ಡೇ ಏನೇನು ಬ್ಲಾಗು, ಸೆಕೆಂಡ್ ಡೇ ಏನೇನು ಬ್ಲಾಗು, ಥರ್ಡ್ ಡೇ ಏನೇನು ಬ್ಲಾಗ್ ಅಂತ ನಿಮ್ಗೆ ಅಪ್ ಟು ಡೇಟ್ ಎಲ್ಲ ಬ್ಲಾಗ್ ಬರುತ್ತೆ. ಇವತ್ತು ಏನೇನು ಮಾಡಿದ್ರು, ಏನೇನು ವಿಶೇಷ ವೀಡಿಯೋಸಲ್ಲಿ ಹೋಗಿ ನಾವು ವೀಡಿಯೋಸ್ ನೋಡೋಣ. ಬಟ್ ತುಂಬ ಚೆನ್ನಾಗಿ ಮಾಡಿದರು. ಬೆಳಗ್ಗೆಯಿಂದ ನೈಟ್ 11 ಗಂಟೆ ಆಯಿತು ದೇವ್ರನ್ನ ಅಲ್ಲಿ ಕೂರ್ಸೋಕ್ಕೆ. ಇಡೀ ಏರಿಯಾನೇ ಮನೆಗೆ ಮೆರವಣಿಗೆ ಮಾಡಿ, ಅಷ್ಟು ಮಳೆ ಎಲ್ಲ ಇದ್ದೂ ತುಂಬ ಚೆನ್ನಾಗಿತ್ತು. 5 ದೇವ್ರುಗಳು ಬಂತು. ಅನ್ನಮ್ಮ ದೇವಿ, ಮಾರಿಯಮ್ಮ ದೇವಿ ಮತ್ತು ಚಾಮುಂಡಮ್ಮ ಮತ್ತು ಕೆಂಪಮ್ಮನೇ 2 ದೇವ್ರು ಬಂತು. ಎಲ್ಲ ದೇವ್ರುಗಳನ್ನ ತುಂಬಾ ಚೆನ್ನಾಗಿ ಕರ್ಕೊಂಡೋಗಿಕ್ಕಿದ್ರು ಶ್ರೀ ಅನ್ನಮ್ಮ ದೇವಿ ಗೆಳೆಯರ ಸಂಘ ಟೀಮು. ಬನ್ನಿ ವೀಡಿಯೋಸ್ ಒಳಗಡೆ ಹೋಗಿ ನಾವು ವೀಡಿಯೋಸ್ ನೋಡೋಣ. ಬೆಳಗ್ಗೆ ನಾನು ಅಷ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗ್ದಿಲ್ಲ, ಬಟ್ ಎಷ್ಟು ನನ್ನ ಕೈಯಲ್ಲಿ ಆಗಿತ್ತು ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಬಿಕಾಸ್ ಕೆಲಸ ಇತ್ತು, ಆಫೀಸ್ಗೆ ಹೋಗಿದ್ದೆ ಅಲ್ವಾ, ಅದಕ್ಕೆ. ಬಟ್ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಬೆಳಗ್ಗೆ ಜಾವನೇ ಹೋಗಿ ಅನ್ನಮ್ಮ ದೇವಿನ ನಮ್ಮ ಕರುಮಾರಿಯಮ್ಮನ ದೇವಸ್ಥಾನಕ್ಕೆ ತೊಗೊಂಬಂದರು. ಅದಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಬಟ್ ಕರುಮಾರಿಯಮ್ಮನ ದೇವಸ್ಥಾನದಿಂದ ನಾನು ಏನೇನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನಿಮ್ಗೆ ವೀಡಿಯೋಸ್ ತೋರಿಸ್ತೀನಿ. ಬನ್ನಿ ವೀಡಿಯೋಸ್ ಒಳಗಡೆ ಹೋಗೋಣ. ಮತ್ತು ಮುಖ್ಯವಾದ ಒಂದು ವಿಷಯ ಏನಂದರೆ, ನಾಳೆ ಅನ್ನದಾನ ಏರ್ಪಡಿಸಲಾಗಿದೆ. 12:30 ಅನಿಸುತ್ತೆ. ಹೋಮನೂ ನಡೀತೆ. ಎಲ್ಲರೂ ಖಂಡಿತ ಬಂದು ಭಾಗವಹಿಸಿ. ಇವಾಗ ಬನ್ನಿ ವೀಡಿಯೋಸ್ ಒಳಗಡೆ ಹೋಗಿ ಫಸ್ಟ್ ಡೇ ಏನೇನು ಬ್ಲಾಗ್ ಇತ್ತು ಅಂತ ವೀಡಿಯೋಸ್ ನೋಡೋಣ. ಫೈನಲಿ ನಾವು ವೀಡಿಯೋಸ್ ಒಳಗಡೆ ಬಂದ್ರಿ. ಇವಾಗ ವೀಡಿಯೋಸಲ್ಲಿ ಏನಂದರೆ, ನಾನು ಹೇಳ್ದೆಲ್ಲ ಕರುಮಾರಿಯಮ್ಮನ ಟೆಂಪಲ್ಗೆ ಹೋಗಿ ನಾನು ವೀಡಿಯೋ ಮಾಡ್ತೇನೆ ಅಂತ. ಕರುಮಾರಿಯಮ್ಮನ ಟೆಂಪಲಲ್ಲಿ ಪ್ರತಿ ವರ್ಷ ಅಲ್ಲಿ ಬಂದು ಪೂಜೆ ಮಾಡುತ್ತೆ ದೇವರು. ಅದಕ್ಕೆ ಫಸ್ಟು 5 ದೇವರು ಅಂತ ಹೇಳ್ದೆಲ್ಲ, ಫಸ್ಟು ನಮ್ಮ ಅನ್ನಮ್ಮ ದೇವಿ ಬರ್ತಾರೆ. ಅನ್ನಮ್ಮ ದೇವಿನ ಪೂಜೆ ಮುಗಿಸ್ಕೊಂಡು ಇಡೀ ಏರಿಯಾ, ನಮ್ಮ ಸುಧಾಮ್ನಗರ್ ಏರಿಯಲ್ಲಿ ಇಡೀ ಮನೆಗೂ ತಗೊಂಡೋಗಿ ಫುಲ್ ಅವ್ರವ್ರ ಮನೆಗೆ ಪೂಜೆ ಮಾಡಿಸ್ಕೊಂಡೆ. ಆಮೇಲೆ ನಾನು ಆವಾಗಲೇ 6 ಕ್ರಾಸ್ ಅಂತ ಹೇಳಿದ್ದೆ. ಶ್ರೀ ಅನ್ನಮ್ಮ ದೇವಿ ಗೆಳೆಯರ ಸಂಘ ಟೀಮ್ ಅನ್ನಮ್ಮ ಕೂರ್ಸೋದು ಬಂದು 5th ಕ್ರಾಸ್. ನಾನು 6 ಕ್ರಾಸ್ ಹೇಳಿದ್ದೆ, 5th ಕ್ರಾಸ್. ನೋಡಿರಿ, ಇವಾಗ ಅನ್ನಮ್ಮ ದೇವಿ ಪೂಜೆ ಎಲ್ಲ ಮುಗಿತಾರೆ. ನೋಡಿರಿ, ನಮ್ಮ ಟಮಟೆ ಅಂಕಳೆ ಸಖತ್ತಾಗಿ ಪೂಜೆ ಮಾಡ್ತಾಯಿರೋದು. ನೋಡಿರಿ, ಇದೇ ಎನರ್ಜಿಟಿಕ್ಕು ಸಾಯಂಕಾಲವರೆಗೂ ಇರುತ್ತೆ. ಬಟ್ ನಾನು ಇದನ್ನು ಬೆಳಿಗ್ಗೆ ವಾಚ್ ಮಾಡಿದೆ. ನಾನು ವೀಡಿಯೋಸ್ ಅವಾಗ ನೈಟ್ ಆಗಿತ್ತು. ಇದೇ ಎನರ್ಜಿಟಿಕ್ 11:15ವರೆಗೂ ಇದೇ ಎನರ್ಜೆಟಿಕ್. ನೋಡಿರಿ, ಸೇಮು ಅವ್ರು ಪೂಜೆ ಮಾಡೋಕ್ಕೂ ಸೈ, ಎಲ್ಲದಕ್ಕೂ ಸೈ. ಎಲ್ಲರದು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಎಲ್ಲರಿಗೂ ತೀರ್ಥ ಎಲ್ಲ ಕೊಟ್ಟು ಅನ್ನಮ್ಮ ದೇವಿ ರೆಡಿ ಆಗಿದ್ದಾರೆ. ಸ್ವಲ್ಪ ರಸ್ ತೊಗೊಂಡು ರೆಡಿ ಆಗಿದ್ದಾರೆ ಇಡೀ ಮನೆಗೆ ಬರೋಣ ಅಂತ. ಫಸ್ಟು ಆ ಕಡೆ ಎಲ್ಲ ಮನೆಗೆ ಹೋಗಿತ್ತು. ಆಮೇಲೆ ನಮ್ಮ ಮನೆ ಕಡೆ ಬಂತು, ನಮ್ಮ ಏರಿಯಾ ಕಡೆ ಬಂತು. ರಾಜಶೇಖರ್ ಅಂಕಲ್ ಮನೆ ಹತ್ರ ನಿಲ್ಲಿಸಿ ಅವ್ರ ಫ್ಯಾಮ್ಲಿ ಫಸ್ಟು ಪೂಜೆ ಮಾಡ್ತಾರೆ. ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಮಮತಾ ಮನೆ ಕಡೆ ಎಲ್ಲ ಹೋಯ್ತು. ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೋಗಿದ್ದೆ. ಆಫೀಸ್ಗೆ ಹೋಗಿ ನಾನು ಬರೋಷ್ಟಲ್ಲೇ ಎಲ್ಲ ದೇವರುಗಳು ಸಿದ್ಧತೆ ಆಗಿದ್ದರು. ತಿರ್ಗಾ ಫಸ್ಟಿಂದ ಕರುಮಾರಿಯಮ್ಮನ ಟೆಂಪಲ್ಗೆ ಸಿದ್ಧತೆ ಆಗ್ತಾರೆ. ಕರುಮಾರಿಯಮ್ಮನ ಟೆಂಪಲ್ಗೆ 5 ದೇವ್ರನ್ನ ಕೂರಿಸಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಬಲಿ ಎಲ್ಲ ಕೊಟ್ಟಿದ್ದಾದಮೇಲೆ ತಿರ್ಗಾ ತಗೊಂಡೋಗಿ ಫುಲ್ ಇಡೀ ಸುಧಾಮ್ನಗರನ ಸುತ್ಕೊಂಡೋಗಿ ತಿರ್ಗಾ 5th ಕ್ರಾಸಲ್ಲಿ ಇರ್ತಾರೆ ಅನ್ನಮ್ಮ ದೇವಿ. ನೋಡಿರಿ, ಕೆಂಪಮ್ಮ ಏನೇನು ದೇವರು ಬಂತು, ಇಲ್ಲಿ ಏನೇನು ನಡೀತು ಅಂತ ನಿಮ್ಗೆ ವೀಡಿಯೋಸಲ್ಲಿ ಹೇಳ್ತೀನಿ. ನೋಡಿರಿ, ಚಾಮುಂಡಮ್ಮ ಇದ್ದಾರೆ. ಇವ್ರು ಆಲ್ರೆಡಿ ಗೊತ್ತು, ನಮ್ಮ ಅನ್ನಮ್ಮ ದೇವಿ. ಇವರು ಕೆಂಪಮ್ಮ ಅಂತೆ. ಬಟ್ ಯಾವುದೇ ದೇವ್ರುಗಳ ಹೆಸರು ನಾನು ತಪ್ಪು ಹೇಳಿದರೆ ಸಾರಿ. ನೋಡಿರಿ, ಫುಲ್ ಲೇಡೀಸ್ಗಳೆಲ್ಲ ಇದ್ದಾರೆ. 5 ದೇವ್ರಿಗೆ 5 ಕಳಶ ಇರಬೇಕಲ್ಲ, ಅದಕ್ಕೆ ಫುಲ್ ಲೇಡೀಸ್ಗಳೆಲ್ಲ ಕಳಶ ಎತ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಇವಾಗ ನೋಡಿ ಕ್ಲಿಯರಾಗಿ ತೋರಿಸ್ತೀನಿ. ಚಾಮುಂಡಮ್ಮ, ನಮ್ಮ ಅನ್ನಮ್ಮ ದೇವಿ, ಮಾರಿಯಮ್ಮ, ನಮ್ಮ ಕೆಂಪಮ್ಮ. ನೀವು ಅಲ್ಲಿ ಬಂದು ನೋಡದೇ ಇರೋರು ಇಲ್ಲಿ ನೋಡ್ಬೋದು ನಾನು ವೀಡಿಯೋಸಲ್ಲಿ. ಇವರು ಕೆಂಪಮ್ಮ. ನೋಡಿರಿ, ನಾನು ಹೇಳ್ದೆಲ್ಲ ಟಮಟೆ ಅಂಕಲ್ ಬೆಳಿಗ್ಗೆ ಎಷ್ಟು ಎನರ್ಜಿಟಿಕ್ ಇದ್ದರು, ಇವಾಗಲೂ ಅಷ್ಟೇ ಎನರ್ಜಿಟಿಕ್ ಇದ್ದಾರೆ ಅಂತ. ಅಷ್ಟೇ ಎನರ್ಜಿಟಿಕ್ ಇದ್ದಾರೆ. ಬಟ್ ಶ್ರೀ ಅನ್ನಮ್ಮ ದೇವಿ ಗೆಳೆಯರ ಸಂಘ ಟೀಮು ಅಷ್ಟೇ ಬೆಳಿಗ್ಗೆ ಎಷ್ಟು ಎನರ್ಜಿಟಿಕ್ಕಿಂದ ಸೂಪರಾಗಿ ವರ್ಕ್ ಮಾಡಿ ಎಲ್ಲರಿಗೂ ಕೋಆಪ್ರೇಟ್ ಮಾಡಿದ್ರು. ಅದೇ ಥರ ಫುಲ್ ಹುಡುಗರು ಎಲ್ಲರೂ ಎನರ್ಜಿಟಿಕ್ಕಾಗಿ ಕೋಆಪ್ರೇಟಾಗಿ ಸಕ್ಕದಾಗಿ ಕೆಲಸ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷವೂ. ಲೈಟಿಂಗ್ ಎಲ್ಲ ಸೂಪರಾಗಿತ್ತು. ನಿಮಗೆ ಲೈಟಿಂಗ್ಸ್ ವಿಡಿಯೋ ಎಲ್ಲ ನಾಳೆ ತೋರಿಸ್ತೀನಿ. ನೋಡಿರಿ, ಹುಡುಗರೆಲ್ಲ ಫುಲ್ ಜೋಶಲ್ಲಿ ಕೋಳಿ ಎಲ್ಲ ಇಟ್ಕೊಂಡು ಬಲಿ ಕೊಡೋಕ್ಕೆ ಫುಲ್ ರೆಡಿಯಾಗಿದ್ದಾರೆ. 3 ಕುರಿ 4 ಕೋಳಿ ಬಲಿ ಕೊಡೋಕ್ಕೆ ರೆಡಿಯಾಗಿದೆ. ಚಾಮುಂಡಮ್ಮಗೆ ಮಾತ್ರ ಕೊಡೋಂಗಿಲ್ಲ ಅನಿಸುತ್ತೆ, ಅದಕ್ಕೆ ಈ ಥರ ಸ್ಯಾರಿ ಕವರ್ ಮಾಡಿದ್ದಾರೆ. ನನಗೂ ಸರಿಯಾಗಿ ಗೊತ್ತಿಲ್ಲ ಏನಂತ. ನೋಡಿರಿ, ಕೋಳಿ ಎಲ್ಲ ಫುಲ್ ನಮ್ಮ ಶಿವು ಎತ್ತಿ ತೋರಿಸ್ತಾನೆ. ನಮ್ಮ
ನೋಡಿ ಎಲ್ಲ ಫುಲ್ ಪೂಜೆ ಮುಗಿಸ್ಕೊಂಡು ಅನ್ನಮಾದೇವಿಗೆ ಬೆಳಿಗ್ಗೆ ಹೆಂಗೆ ಪೂಜೆ ಮಾಡಿದ್ರು ಅದೇ ಥರ ಇವಾಗ ಸಾಯಂಕಾಲ ಒಂದೊಂದು ದೇವ್ರಿಗೂ ಮಂಗಳಾರತಿ ತೋರಿಸಿ ಏನೇನು ಫಾರ್ಮಾಲಿಟಿ ಇದೋ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಕರೆಕ್ಟಾಗಿ ಸೂಪರಾಗಿ ಮಾಡಿದರು. ನೋಡೋಕ್ಕೆ 5 ದೇವ್ರುಗಳು ಒಂದೇ ಕಡೆ ನೋಡೋಕ್ಕೆ ತುಂಬ ಖುಷಿ ಅಲ್ವಾ. ಎಷ್ಟೇ ಖುಷಿ ಏನೇ ಇದ್ದರೂ ನಮ್ಮ ಸುಧಾಮ್ನಗರ್ ಊರ ಹಬ್ಬ ಅಂದರೆ ಹೆಂಗಿದೆ ನೋಡಿ, ಸೂಪರಾಗಿದೆ. ನಮಗಂತೂ ವರ್ಷದಲ್ಲಿ ಒಂದು ಸತಿ ಬರೋದು ಅಷ್ಟು ಖುಷಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇಡೀ ಏರಿಯಾಗೆ ಹೋಯಿತು. ಆ ಏರಿಯಾ ಎಲ್ಲ ಮುಗಿಸ್ಕೊಂಡು ನಾ ಹೇಳ್ದೆಲ್ಲ 5th ಕ್ರಾಸ್ ಅಣ್ಣಮಾದೇವಿ ಬರ್ತಾರಂತ. ಫಸ್ಟು ಅಣ್ಣಮಾದೇವಿ ಎಂಟ್ರಿ ಆಗ್ತಾಯಿದ್ದಾರೆ. ನೋಡೋಕ್ಕೆ ಆ ಜಾಗ ಆವಾಗಲೇ ಖಾಲಿ ಇತ್ತಲ್ಲ, ಇವಾಗ ನೋಡಿ ಎಷ್ಟು ಫುಲ್ ಫಿಲ್ಲಾಗಿ ಸೂಪರಾಗಿ ಕಾಣಿಸ್ತಾರೆ. ನೋಡಿ ಮೋಡ ಹೊಡಿತಾವ್ರೆ, ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡ್ತಾರೆ. ಅದೇ ಮಳೆ ಇತ್ತು ಇವತ್ತು, ಬಟ್ ಆದ್ರೂ ಫುಲ್ ಖುಷಿಯಿಂದ ಹ್ಯಾಪಿಯಿಂದ ಕ್ಲೀನಾಗಿ ನೀಟಾಗಿ ತೊಗೊಂಬಂದಿಕ್ಕಿದ್ರು. ಅನ್ನಮಾದೇವಿ ಫುಲ್ ಖುಷಿಯಿಂದ ಮನೆಗೆ ಎಂಟ್ರಿ ಆಗ್ತಾವ್ರೆ, ತಾಯಿ ಮನೆಗೆ. ಅಷ್ಟೇ ಖುಷಿ, ಅಷ್ಟೇ ಜೋಶಿಂದ ಎಂಟ್ರಿ ಆಗ್ತಾರೆ. ಚೆನ್ನಾಗಿ ಬೇಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದು ನಡೆಯುತ್ತೆ ಅಂತ ನಾನು ಬೇಡ್ಕೊತೀನಿ. ಎಲ್ಲರಿಗೂ ಒಳ್ಳೇದು ನಡೀಲಿ. ಶ್ರೀ ಅನ್ನಮಾದೇವಿ ಗೆಳೆಯರ ಟೀಮ್ ಅವ್ರಿಗೂ ಒಳ್ಳೇದು ನಡೀರಿ, ತುಂಬ ಹ್ಯಾಪಿಯಾಗಿರಲಿ ಎಲ್ಲರೂ ಹುಡುಗರು. ನೋಡಿರಿ ಇವಾಗ ಹೆಂಗಿದೆ, ಸ್ಟೇಜಿಗೆ ಒಂದು ಕಳ್ಳೆ ಬಂದಂಗಿಲ್ವಾ, ಶ್ರೀ ಅನ್ನಮಾದೇವಿಗೆ ಜೈ ಅಂತ ಆ ಥರ ಸೂಪರಾಗಿ ಕಳ್ಳೆಯಾಗಿದೆ. ಅನ್ನಮ್ಮ ಕೂರಿಸಿದ ತಕ್ಷಣ ಇವಾಗ 5 ದೇವ್ರನ್ನ ಕೂರಿಸ್ತಾರೆ ನೋಡಿರಿ, ಅದು ಅಷ್ಟು ಕಳ್ಳೆಯಾಗಿ ಅಷ್ಟು ಚೆನ್ನಾಗಿದೆ. ಮತ್ತು ಪ್ರಸಾದ ಏರ್ಪಾಡು ಮಾಡಿದರು, ತುಂಬಾ ಚೆನ್ನಾಗಿತ್ತು. ಪಲಾವ್, ಪುಳಿಯೋಗರೆ, ಮೊಸರನ್ನ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ದೇವ್ರನ್ನೆಲ್ಲ ಖುಷಿಯಾಗಿ ನೋಡಿಕೊಂಡು ಮನೆ ಕಡೆ ಹೋಗೋಣ ಅಂತ ಮನೆ ಕಡೆ ಬಂದ್ರಿ. ನಾಳೆ ನಿಮಗೆ ಗೊತ್ತಿದೆ, ವಿಡಿಯೋ ಮುಂಚೆನೇ ಹೇಳಿದ್ದೆ, ತಂಬಿಟ್ಟು ಆರತಿ ಇದೆ ಅಂದ್ಕೊತೀನಿ. ನಾನು ಅಷ್ಟು ಸರಿಯಾಗಿ ಪಾಂಪ್ಲೇಟ್ ಓದಿಲ್ಲ. ಮತ್ತು ಹೋಮ ಮತ್ತು ಅನ್ನದಾನ, ತಂಬಿಟ್ಟು ಆರತಿ ಇದೆ. 6 ಗಂಟೆಗೆ ಕರುಮಾರಿಯಮ್ಮನ ದೇವಸ್ಥಾನ ಹತ್ರ ಎಲ್ಲರೂ ಬರಬೇಕನ್ಸುತ್ತೆ. ಎಲ್ಲ ಒಂದೊಂದೇ ದೇವ್ರನ್ನ ಕರ್ಕೊಂಬರ್ತಾಯಿದ್ದಾರೆ. ಫೈನಲಿ 5th ದೇವ್ರನ್ನ ಕರ್ಕೊಂಬಂದು ಇವಾಗ ಕೂರಿಸ್ತಾರೆ ನೋಡಿರಿ. ಫೈನಲಿ 5th ದೇವ್ರು ಬಂದರು, ಕೆಂಪಮ್ಮ ದೇವಿ ಅನಿಸುತ್ತೆ. ಫುಲ್ ಎನರ್ಜಿಟಿಕ್ಕಾಗಿ ಆಡ್ತಾವ್ರೆ ಎಲ್ಲರೂ, ಚೆನ್ನಾಗಿ ಕೆಲಸ ಮಾಡಿದ್ರು. ಬಟ್ ಗ್ರೇಟ್ ಹುಡುಗರು, ಸೂಪರ್. ಈ ಹುಡುಗರು ಇರೋದ್ರಿಂದನೇ ವರ್ಷಕ್ಕೆ ಒಂದ್ಸತಿ ಊರೊಬ್ಬ ಸಕ್ಕತ್ತಾಗಿ ಸುಧಾಮ್ನಗರಲ್ಲಿ ಸೆಲೆಬ್ರೇಟ್ ಮಾಡ್ತೀರಿ ಅಂದ್ಕೊಂಡಿದ್ದೀರಿ ನಾವು. ಲೈಟಿಂಗ್ ಎಲ್ಲ ಸಕ್ಕತ್ತಾಗಿ ಹಾಕಿದ್ದಾರೆ ಈ ವರ್ಷ ಅಂತೂ. ಲೈಟಿಂಗ್ ವೀಡಿಯೋಸ್ ನಾನು ವೀಡಿಯೋ ಮಾಡಿ ತೋರಿಸಿ ನೋಡಿ. ನಾಳೆ ಸೂಪರ್ ಅಂದರೆ ಸೂಪರಾಗಿ ಲೈಟಿಂಗ್ ಮಾಡಿದ್ದಾರೆ. 5 ದೇವ್ರನ್ನ ಒಂದೇ ಕಡೆ ಕೂರಿಸಿದ್ದೆ, ತುಂಬ ಚೆನ್ನಾಗಿದೆ ಅಲ್ಲ. ನಾಳೆ ಇನ್ನೂ ಅಲಂಕಾರ ಎಲ್ಲ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಅಲಂಕಾರ ಇವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ನಾಳೆ ಹೆಂಗಿರುತ್ತೆ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.